ಜಿಲ್ಲಾ ಪಂಚಾಯತ್ ಕೊಪ್ಪಳ ರೇಷ್ಮೆ ಇಲಾಖೆ ಯಲಬುರ್ಗಾ ಕ್ಲಸ್ಟರ್ ಪ್ರದೇಶದ ದ್ವಿತಳಿಯ ಬೆಳೆಗಾರರಿಂದ ಅದ್ಧೂರಿ ಕಾರ್ಯಕ್ರಮ. ಜೂಲಕಟ್ಟಿ ಗ್ರಾಮದಲ್ಲಿ ಗ್ರಾಮ ಮಟ್ಟದ ರೈತರಿಂದ ರೈತರಿಗೆ ಪ್ರತ್ಯಕ್ಷತೆ ಸಹಿತ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸಿದರು. ರೇಷ್ಮೆ ಇಲಾಖೆ ಸಿಇಒ ಹಾಸನ್ ಯಲಬುರ್ಗಾ ಅವರು ಮತ್ತು ಕೊಪ್ಪಳದ ಸಿಎಲ್ ಸತೀಶ್, ರೇಷ್ಮೆ ಇಲಾಖೆ ನಿರ್ದೇಶಕರು ಎಂಎನ್ ಲೋಕೇಶ್, ಪ್ರಿನ್ಸಿಪಲ್ ಟ್ರೈನಿಂಗ್ ಸೆಂಟರ್ ರಾಯಪುರ್ ಡಾಕ್ಟರ್ ಉಮೇಶ್, ಸೈಂಟಿಸ್ಟ್ ಸಿಆರ್ಸಿ ಚಲವಾಡಗಿ, ಸೆಂಟ್ರಲ್ ಸ್ಕಿಲ್ ಬೋರ್ಡ್ ಅವರು ರೈತರಿಗೆ ರೇಷ್ಮೆ ಬೆಳೆಯುವ ಪದ್ಧತಿಯನ್ನು ತಿಳಿಯಾಗಿ ಹೇಳಿದರು. ನಂತರ ಸಂಗಪ್ಪ ಗೋಗೇರಿ ಅವರು ಮಾತನಾಡಿ ಹೇಳಿದರು, ರೈತರಿಗೆ ಯಾವುದೇ ರೀತಿ ರೇಷ್ಮೆ ಇಲಾಖೆಯಿಂದ ಅನುದಾನ ಬರುತ್ತಿಲ್ಲ ಏಕೆ ಎಂದು ಪ್ರಶ್ನಿಸಿದರು. ಪ್ರತಿ ವರ್ಷದಂತೆ ಈಗ ಅನುದಾನ ಕೊಡ್ತಾ ಇಲ್ಲ ಮತ್ತು ರೇಷ್ಮೆ ಶೆಡ್ನ ಸಬ್ಸಿಡಿ ಸಿಗುತ್ತಿಲ್ಲ. ಪ್ರತಿ ವರ್ಷದಂತೆ ರೈತರಿಗೆ ಪ್ರವಾಸ ಮಾಡುವಂತೆ ಸರ್ಕಾರದ ಆದೇಶ ಇದೆ. ಆದರೆ ಸರ್ಕಾರ ಯಾವುದೇ ರೀತಿ ಪ್ರವಾಸ ಮಾಡುವ ಸಂದೇಶವನ್ನು ಮರೆತು ಬಿಟ್ಟಿದೆ ಯಾಕೆ ಎಂದು ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ನಂತರ ಎಲ್ಲ ರೈತರು ಸೇರಿ ನಮಗೆ ಸರಿಯಾದ ರೀತಿಯಲ್ಲಿ ಅನುದಾನ ಸಿಗುವಂತೆ ಅಧಿಕಾರಿಗಳಲ್ಲಿ ಬೇಡಿಕೆ ಇಟ್ಟರು. ಇಷ್ಟೆಲ್ಲ ಸಮಸ್ಯೆಗಳನ್ನು ರೈತರಿಗೆ ಪರಿಹಾರ ಮತ್ತು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ರೈತರು ಅಧಿಕಾರಿಗಳನ್ನು ಸಮ್ಮುಖದಲ್ಲಿ ಕೇಳಿಕೊಂಡರು. ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಮ್ಮ ತಾಲೂಕಾ ಯಲಬುರ್ಗಾ ತಾಲೂಕಾ ರೇಷ್ಮೆ ಬೆಳೆಗಾರರೇ, ಈ ಒಂದು ಕಾರ್ಯಕ್ರಮವನ್ನು ಮುಂಚಿತವಾಗಿ ಆಯೋಜನೆ ಮಾಡಬೇಕಾಗಿತ್ತು. ಯಾಕೆ ಭಾಳ ಈ ಸಲ ಒಂದು ವರ್ಷ ಕಳಿತೇನೆ ಮಾಡಿಲ್ಲ. ಇವಾಗ ಇಟ್ಕೊಂಡ್ರೆ ಕಾರ್ಯಕ್ರಮ ಪರವಾಗಿಲ್ಲ, ಒಳ್ಳೆಯದು. ಇಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಾಗ ಏನಾಗುತ್ತಂದ್ರೆ ರೈತರಿಂದ ರೈತರಿಗೆ ಅವ್ರ ಬೆಳೆಗಳನ್ನು ಬೆಳೆಯುವಾಗ ಎಲ್ಲಿ ನಾವು ಎಡವಾಕತ್ತೀವಿ, ನಮಗೇನು ತೊಂದರೆ ಆಗದತಿ ಅಂಥ ಸಂದರ್ಭದಲ್ಲಿ ಅಧಿಕಾರಿಗಳಿರ್ಬೋದು, ಒಂದು ವಿಜ್ಞಾನಿಗಳಿರ್ಬೋದು, ಅವ್ರಿಗೆ ಒಂದು ಮನವರಿಕೆ ಮಾಡ್ತಾರೆ. ಆ ಟೈಮ್ನಾಗ ಅವ್ರು ತಿದ್ದುಕೊಂಡು ಮುಂದೆ ಬೆಳೆಗಳನ್ನು ಬೆಳೆಯೋಕೆ ಒಂದು ಅವರಿಗೆ ಆಸ್ಪದ ಇರ್ತೈತಿ. ಇನ್ನೊಂದು ನಮ್ಮ ತಾಲೂಕಿನಲ್ಲಿ ಒಂದು ಏನೊಂದು ದುರ್ದೈವ ಅಂತಂದ್ರೆ ನಮಗೆ ಒಂದು ರೇಷ್ಮೆ ಇಲಾಖೆ ಒಂದು ಇದಿಲ್ಲ, ಆಫೀಸ್ ಇಲ್ಲ. ಎಂಥ ಒಂದು ದುರ್ದೈವ ನೋಡಿದೆ. ಎಲ್ಲ ಇಲಾಖೆಗೆ ಒಂದು ಇದಾದೆ, ನಮ್ಮ ಇಲಾಖೆಗೆ ಒಂದು ಇದಿಲ್ಲ, ವ್ಯವಸ್ಥಿತ ಒಂದು ಇದಿಲ್ಲ. ಔಷಧಿಗಳನ್ನು ತೊಗೊಂಡೋಗಿ ಇಟ್ಟನಪ್ಪ ಅಂದ್ರೆ ಅದನ್ನ ಎಂತಲ್ಲಿ ಇಡಬೇಕು, ಅದನ್ನು ತೊಗೊಂಡೋಗಿ ಹೊಡೆದಪ್ಪ ಅಂತಂದ್ರೆ ನಮಗೆ ಜಡ್ ಬರ್ತೈತೆ. ಆ ಲೆಕ್ಕ ಅಂಥ ಔಷಧಿಗಳು ಅದು ಇಡ್ತಾರ. ಈ ಮಾತನ್ನ ಯಾಕೆ ಹೇಳಿದ್ನಿ ಅಂತಂದ್ರೆ ಅಧಿಕಾರಿಗಳು ಹಾಸನ್ ಸರ್ ಅವ್ರ, ನೀವು ನಾಳೆ 11ನೇ ತಾರೀಕಿಗೆ MLA ಅವರ ಒಂದು ಕಾರ್ಯಕ್ರಮ ಐತಿ. ಬಹುಶಃ ನಮ್ಮೂರಲ್ಲಿರೋ ಬರಲಿ, ಜೂಲಕಟ್ಟಿಯರೋ ಬರಲಿ, ತಾಲೂಕಿನ ಎಲ್ಲ ರೈತರು ನೀವು ಬೇಡ ಯಾರಲ್ಲಿ ಅಂತ ಅಲ್ಲಿ ಹೋಗಿ ಎಲ್ಲರೂ ಕೂಡ್ಕೊಂಡು ಒಂದು ಸಾಹೇಬ್ರ ಒಂದು ಮನವಿ ಕೊಡೋಣ. ನಮಗೊಂದು ಆಫೀಸ್ ಮಾಡಿಕೊಡ್ರಿ, ನಮಗೊಂದು ವ್ಯವಸ್ಥಿತವಾದ ಒಂದು ಇದನ್ನ ಮಾಡಿಕೊಡ್ರಿ ಅಂತಂದು ಕೇಳೋಣ. ಯಾಕಂತಂದ್ರೆ ಔಷಧ ಒಂದ್ಸಲಿ ನಾವು ಹೋದೆ ಸುಣ್ಣ ಒಂದು ಕಡೆ ಇಟ್ಟರು, ತೆಂಗಿನಕಾಯಿ ಸಂಗಡವ್ರು ಇದ್ರ ಸುಣ್ಣ ಇಟ್ಟಿದ್ರು. ಇದು ಬೇಜವಾಬ್ದಾರಿತನ ಆಗತ್ತದೆ. ಹಿಂಗಾದ್ರೆ ಏನಂತ, ನಾವು ಎಂತ ಒಂದು ಔಷಧ ನೋಡ್ತೀವಿ, ಜೀವಿಗಳು ಒಂದು ಜೀವಿ ಜೊತೆ ಹೋರಾಡ್ತಿರ್ತೀವಿ ನಾವು. ಅವಾಗ ಏನಾಗುತ್ತಾ ಉಳಕಂದ್ರು ಅದಕ್ಕೆ ಮೊನ್ನೆಲ್ಲ ಮಾತಾಡಿದ್ವಿ. ಸೊ ಮ್ಯಾಕ್ಸಿಮಮ್ ಅಲ್ಲಿ ಕ್ಲಿಯರ್ ಆಗಿ ಮೋಸ್ಟ್ಲಿ ಇನ್ನೊಂದು ವಾರ 15 ದಿನದಲ್ಲಿ ರೆಡಿ ಆಗುತ್ತೆ. ಎರಡನೇದು ಟೂರ್ ಕೇಳಿದ್ರಿ, ನಾನು ನಿನ್ನೆ ನಮ್ಮ ADS ಅವ್ರ ಜೊತೆ ಮಾತಾಡ್ಕೊಂಡು ನನಗೆ ಸ್ವಲ್ಪ ಇದಕ್ಕೆ ಪ್ರೋಗ್ರಾಮ್ ಕೇಳ್ತಾ ಇದ್ರಿ. ನಮ್ದು ಮೇನ್ ನಂದೇನೋ ಅಂದ್ರೆ ಸ್ವಲ್ಪ ಲರ್ನರ್ ಲರ್ನ್ಸ್ ವೆನ್ ಈ ರಿಪೀಟ್ಸ್ ಅಂತ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿದ್ದೀವಿ. ನನಗೆ ನಾನು 2 ತಿಂಗಳಿಂದ ಬೇಜಾರಾಗ್ತಾ ಇತ್ತು. ಸದ್ಯ ಎಲ್ಲೂ ಹೋಗ್ತಿಲ್ವಲ್ಲಪ್ಪ, ಆಫೀಸ್ ಕೆಲಸಗಳು ಸಿಕ್ಕಾಬಿಟ್ಟೆ ಇತ್ತು. ನಾವು ಸರ್ ಹೇಳ್ದಂಗೆ ಎಲ್ಲೂ ಕುತ್ಕೊಂಡಿಲ್ಲ ನಾವು ಆಫೀಸಲ್ಲಿ. ನಂದು 15 ವರ್ಷ ಸರ್ವಿಸಲ್ಲಿ ಆವರೇಜ್ ನಾನು 1 ಅವರ್ ಮೇಲೆ ಯಾವತ್ತೂ ಕುತ್ಕೊಂಡಿಲ್ಲ ಸೀಟ್ ಮೇಲೆ. ಯಾಕೆಂದ್ರೆ ಸೀಟ್ ಮೇಲೆ ಕುತ್ಕೊಂಡೋಗಿ ಮನೇಲಿ ಮಲ್ಕೊಂಡಿದ್ದಾರೆ ಅಂತಲ್ಲ, ಆಫೀಸಲ್ಲಿ ನಾನು ಕುತ್ಕೊಂಡೋಗಿ ಅಭ್ಯಾಸ ಇರಲಿಲ್ಲ. ಫೀಲ್ಡ್ಗೆ ಹೋಗ್ಬೇಕು ಅಂತ ರೈತರ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ನಾವು ಎಲ್ಲೂ ಅದು ಬೇಜಾರು ಮಾಡಿ ಅಂದರೆ ರೈತರುಗಳಿಗೆ ಬೇಜಾರು ಮಾಡಿ ಕೆಲಸ ಮಾಡಿಲ್ಲ. ಸೊ ಆ ರೀತಿಯಲ್ಲಿ ಕೆಲಸ ಮಾಡಿರೋರು. ಸೊ ನಿಮಗೆ ಸ್ಪಂದಿಸ್ತೀವಿ ಚೆನ್ನಾಗೇನೆ. ಟೂರ್ದು ಹೇಳಿದ್ರಿ, ನಿನ್ನೆ ಮೊನ್ನೆ ನಾನು ಡಿಸ್ಕಸ್ ಮಾಡಿದೆ ನಮ್ಮ ADS ಅವ್ರ ಜೊತೆ. ಏನು ಗೊತ್ತಾ, ಒಂದು ನಮ್ಮಲ್ಲಿ ಪ್ರಾವಿಷನ್ ಕಡಿಮೆ ಮಾಡ್ಯಾರ ಇಲ್ಲಿ. ಅಂದರೆ 1 ಲಕ್ಷ ಮಾಡಿದ್ರು, ಅದರಲ್ಲಿ ಜಾತ್ರೆದು ಅದು ಇದು ಹೋಗಿ ಒಂದು 60,000 ರಿಂದ 70,000 ಬರುತ್ತೆ. ಮೊನ್ನೆ ಡಿಸ್ಕಸ್ ಮಾಡಿದೆ, ಒಂದು 20 ರಿಂದ 25 ಜನ ಕರ್ಕೊಂಡು ಹೋಗ್ಬೋದು. ಇದರ ಉದ್ದೇಶ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ರೇಷ್ಮೆ ಕೃಷಿಯನ್ನು ಹೆಚ್ಚು ಮಾಡಬೇಕು. ಇಲ್ಲಿ ಇತರೆ ಪ್ರದೇಶ ಈ ಭೂಮಿನ ಹಿಡುವಳಿ ಚೆನ್ನಾಗಿದೆ, ರೈತರು ಕೂಡ ಆಸಕ್ತರಾಗಿದ್ದಾರೆ ಅಂತ ಹೇಳಿ ಉತ್ತರ ಕರ್ನಾಟಕಕ್ಕೆ ಮುಂದಿನ ಜಿಲ್ಲೆಗಳಲ್ಲಿ ನಮ್ಮ ಸರ್ಕಾರವನ್ನು ಕೂಡ ಎಲ್ಲ ಯೋಜನೆಗಳನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಗುಲ್ಬರ್ಗ ವಿಭಾಗ ಇರ್ಬೋದು, ನಮ್ಮ ಬೆಳಗಾವಿ ವಿಭಾಗ ಇರ್ಬೋದು ಅನ್ನೋದ್ರಿಂದ
ಉತ್ತರ ಕರ್ನಾಟಕ ಜಿಲ್ಲೆಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತಾರಿಂದ ನಿಮಗೆ ರೇಷ್ಮೆ ಕೃಷಿಯಲ್ಲಿ ಉತ್ತಮವಾದಂಥ ಭವಿಷ್ಯ ಇದೆ ಅಂತ ಹೇಳಿ ನೀವು ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಮೊದಲನೇದಾಗಿ ಹೇಳ್ತೀನಿ.